ಜೈಲಿಂದ ತಪ್ಪಿಸ್ಕೊಳ್ಳೋಕೆ ಕೈದಿಗಳು ಸುರಂಗ ಮಾಡಿರುವುದು, ಗೋಡೆ ಹೊಡೆದಿರುವುದು ಅಥವಾ ಗಾರ್ಡ್ಗಳನ್ನ ಕೊಂದು ಪರಾರಿಯಾಗಿರುವುದನ್ನ ನೀವು ಕೇಳಿರಬಹುದು. ಆದ್ರೆ ಇವತ್ತು ನಾವು ಹೇಳೋ ಕಥೆಯಲ್ಲಿ ಕೈದಿಗಳು ಇದು ಯಾವುದನ್ನು ಮಾಡದೆ ಎಲ್ಲಾ ಬಾಗಿಲುಗಳ ಬೀಗವನ್ನ ಓಪನ್ ಮಾಡಿ ಜೈಲಿಂದ ಎಸ್ಕೇಪ್ ಆಗ್ತಾರೆ. ಇದಕ್ಕೂ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ 1979ರಂದು ಆಫ್ರಿಕಾದ ಪ್ರಿಟೋರಿಯಾ ಜೈಲಲ್ಲಿ ಈ ಘಟನೆ ನಿಜವಾಗ್ಲೂ ನಡೆದಿತ್ತು. ಇಲ್ಲಿಂದ ಪಾರಾಗಿ ಹೋದ ವ್ಯಕ್ತಿ ತನ್ನ ಅನುಭವದ ಮೇಲೆ ಇನ್ಸೈಡ್ ಔಟ್ ಅನ್ನೋ ಒಂದು ಪುಸ್ತಕವನ್ನ ಬರೀತಾನೆ. ಈ ಸಿನಿಮಾ ಇದೇ ಪುಸ್ತಕದ ಮೇಲೆ ಆಧಾರಿತವಾಗಿದೆ. ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ತಡ ಮಾಡದೆ ಶುರು ಮಾಡೋಣ ಇವತ್ತಿನ ಎಕ್ಸ್ಪ್ಲನೇಷನ್. ಎಸ್ಕೇಪ್ ಫ್ರಮ್ ಪ್ರಿಟೋರಿಯಾ. ಕಥೆಯ ಆರಂಭದಲ್ಲಿ 1973ರ ಸೌತ್ ಆಫ್ರಿಕಾದ ಒಂದು ಸೀನ್ ಅನ್ನ ತೋರಿಸಲಾಗುತ್ತದೆ. ಅಲ್ಲಿ ಕಪ್ಪು ಜನರು ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಾ ಇರ್ತಾರೆ. ಅಸಲಿಗೆ ಈ ಸಮಯದಲ್ಲಿ ಇಲ್ಲಿ ವರ್ಣಭೇದ ಬಹಳ ಪ್ರಚಲಿತವಾಗಿರುತ್ತೆ. ಮತ್ತೆ ಇದೇ ಭೇದ ಭಾವದ ವಿರುದ್ಧ ಅಲ್ಲಿನ ಜನ ಪ್ರತಿಭಟನೆ ಮಾಡ್ತಾ ಇದ್ರು. ಹೀಗೆ ಪ್ರತಿಭಟನೆ ಮಾಡ್ತಿದ್ದವರ ಮೇಲೆ ಪೊಲೀಸರು ಏಕಾಏಕಿ ಗುಂಡಿನ ಸುರಿಮಳೆ ಮಾಡ್ತಾರೆ. ಇಲ್ಲಿ ಕಪ್ಪು ಜನರನ್ನ ಒಂದು ಪ್ರಾಣಿಗಳಿಗಿಂತ ಕೆಟ್ಟದಾಗಿ ನಡೆಸಿಕೊಳ್ಳಲಾಗ್ತಾ ಇತ್ತು. ಸಾಮಾನ್ಯರಿಗೆ ಇರೋ ಯಾವುದೇ ಒಂದು ಹಕ್ಕು ಕೂಡ ಇವರಿಗೆ ಇರಲಿಲ್ಲ. ಅಷ್ಟೇ ಅಲ್ಲ, ಇವರ ಮಕ್ಕಳನ್ನು ಕೂಡ ಬಿಳಿಯರು ಸಿಕ್ಕಲ್ಲಿ ಕೊಲ್ತಾ ಇದ್ರು. ಅದೇ ಬಿಳಿಯರಲ್ಲಿ ಕೆಲವರು ಮಾತ್ರ ಈ ಕಪ್ಪು ಜನರ ಪರವಾಗಿ ಮಾತಾಡ್ತಿದ್ರು. ಜೊತೆಗೆ ಬಿಳಿಯರು ಅವರ ಮೇಲೆ ಮಾಡೋ ಅತ್ಯಾಚಾರದ ವಿರುದ್ಧ ಧ್ವನಿ ಎತ್ತಾ ಇದ್ರು. ಅವರಲ್ಲಿ ಟಿಮ್ ಜಾಕಿನ್ಸ್ ಮತ್ತು ಸ್ಟೀಫನ್ ಲೀ ಕೂಡ ಒಬ್ರು. 1973ರಲ್ಲಿ ಗ್ರಾಜುಯೇಷನ್ ಮುಗಿಸಿದ ಮೇಲೆ ಇವರು ಕಪ್ಪು ಜನರ ಮೇಲೆ ಆಗ್ತಾ ಇದ್ದ ಅತ್ಯಾಚಾರವನ್ನ ತಡೆಯೋಕೆ ANC ಜಾಯಿನ್ ಆಗ್ತಾರೆ. ANC ಅಂದ್ರೆ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್. ಇದು ಸೌತ್ ಆಫ್ರಿಕಾದಲ್ಲಿ ಸಮಾನತೆಯನ್ನ ತರುವ ಉದ್ದೇಶ ಹೊಂದಿತ್ತು. ಅಷ್ಟೇ ಅಲ್ಲ, ಕಪ್ಪು ಜನರ ಮೇಲೆ ಬಿಳಿಯರಿಂದ ಆಗುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ಅವರನ್ನು ಕೂಡ ಸಾಮಾನ್ಯರಂತೆ ಬದುಕು ಹಾಗೆ ಮಾಡುವ ಉದ್ದೇಶ ಹೊಂದಿತ್ತು. ಮುಂದೆ ಟಿಮ್ ಕೈಯಲ್ಲಿ 2 ಬ್ಯಾಗ್ ಇಟ್ಕೊಂಡು ಹೋಗುವುದನ್ನ ನಾವು ನೋಡಬಹುದು. ಅದರಲ್ಲಿ ಒಂದು ಬ್ಯಾಗ್ ನ ಟಿಮ್ ಒಂದು ಡಸ್ಟ್ ಬಿನ್ ನ ಹತ್ರ ಇಡ್ತಾನೆ. ಇದನ್ನ ನೋಡಿ ಲೀ ಕೂಡ ತನ್ನ ಹತ್ರ ಇದ್ದ ಒಂದು ಬ್ಯಾಗ್ ಅನ್ನ ಒಂದು ಕಾರ್ ಹತ್ರ ಇಡ್ತಾನೆ. ಟಿಮ್ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋಗಿ ತನ್ನ ಹತ್ರ ಇದ್ದ ಇನ್ನೊಂದು ಬ್ಯಾಗ್ ಅನ್ನ ಅಲ್ಲೇ ಕಸದ ರಾಶಿ ಹತ್ರ ಇಡ್ತಾನೆ. ಸ್ವಲ್ಪ ಹೊತ್ತಲ್ಲೇ ಈ ಬ್ಯಾಗ್ಗಳು ಒಂದೊಂದಾಗಿ ಬ್ಲಾಸ್ಟ್ ಆಗೋಕೆ ಶುರುವಾಗುತ್ತೆ. ಇದರಿಂದ ಯಾರಿಗೂ ಏನು ತೊಂದರೆ ಆಗಲ್ಲ. ಆದ್ರೆ ಈ ಬ್ಯಾಗ್ ಇಂದ ಪಾಂಪ್ಲೆಟ್ ಗಳು ಹಾರಿ ಹೊರಗೆ ಬೀಳುತ್ತೆ. ಅದನ್ನ ಅಲ್ಲಿದ್ದ ಜನ ಎತ್ಕೊಂಡು ಓದೋಕೆ ಶುರು ಮಾಡ್ತಾರೆ. ಅಸಲಿಗೆ ಈ ಬ್ಲಾಸ್ಟ್ ಅನ್ನ ಮಾಡಿದ್ದು ANC ಅಂದ್ರೆ ಅಮೆರಿಕನ್ ನ್ಯಾಷನಲ್ ಕಾಂಗ್ರೆಸ್ ನ ವಿಚಾರಧಾರೆಗಳನ್ನ ಜನರಿಗೆ ತಿಳಿಸೋಕೆ. ಮತ್ತೆ ಈ ಪಾಂಪ್ಲೆಟ್ ಅಲ್ಲಿ ಕರಿಯರ ಮೇಲೆ ನಡೀತಾ ಇದ್ದ ಅತ್ಯಾಚಾರದ ವಿರುದ್ಧ ಆಂದೋಲನದಲ್ಲಿ ಜನರನ್ನ ಸೇರೋಕೆ ಮನವಿ ಮಾಡಲಾಗಿತ್ತು. ಇನ್ನೇನು ಬ್ಲಾಸ್ಟ್ ಮಾಡಿ ಅಲ್ಲಿಂದ ಹೊರಡಬೇಕು ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸರು ಬಂದು ಟಿಮ್ ಮತ್ತೆ ಲೀನ ಅರೆಸ್ಟ್ ಮಾಡ್ತಾರೆ. ಮುಂದೆ ಲೀ ಮತ್ತೆ ಟಿಮ್ ಕೋರ್ಟ್ ನ ಲಾಬಿಯಲ್ಲಿ ಕೂತ್ಕೊಂಡಿರೋದನ್ನ ನಾವು ನೋಡಬಹುದು. ಅಲ್ಲಿಗೆ ಟಿಮ್ ನ ಗರ್ಲ್ ಫ್ರೆಂಡ್ ಬಂದು ಅವನ ಶೂ ಅಲ್ಲಿ ಸ್ವಲ್ಪ ಹಣ ಇಡ್ತಾಳೆ. ಮತ್ತೆ ಟಿಮ್ ಗೆ ಕಿಸ್ ಮಾಡಿ ಅಲ್ಲಿಂದ ಹೋಗ್ತಾಳೆ. ಟಿಮ್ ಟಾಯ್ಲೆಟ್ ಒಳಗೆ ಬಂದು ಆ ಹಣನ ಒಂದು ಸಣ್ಣ ಟ್ಯೂಬ್ ಅಲ್ಲಿ ಹಾಕಿ ಆ ಟ್ಯೂಬ್ ನ ತನ್ನ ಬಟ್ ಹೊಲ ಒಳಗೆ ಹಾಕೊಳ್ತಾನೆ. ಮುಂದೆ ಕೋರ್ಟ್ ಅಲ್ಲಿ ಜಡ್ಜ್ ಇವರಿಗೆ ಮಾತಾಡೋ ಅವಕಾಶನೇ ಕೊಡದೆ ಟಿಮ್ಗೆ 12 ವರ್ಷ ಮತ್ತೆ ಲೀಗೆ 8 ವರ್ಷಗಳ ಜೈಲು ಶಿಕ್ಷೆಯನ್ನ ಕೊಡ್ತಾನೆ. ಇದನ್ನ ಕೇಳಿ ಟಿಮ್ ಮತ್ತೆ ಲೀ ಮನೆಯವರು ಒಂದು ಸಲ ಕುಗ್ಗಿ ಹೋಗ್ತಾರೆ. ಜೊತೆಗೆ ಟಿಮ್ ನ ಗರ್ಲ್ ಫ್ರೆಂಡ್ ಕೂಡ ಇದನ್ನ ಕೇಳಿ ಅಳೋಕೆ ಶುರು ಮಾಡ್ತಾಳೆ. ಮುಂದೆ ಲೀನ ಅಲ್ಲೇ ಕೂರಿಸಿ ಗಾರ್ಡ್ಸ್ ಗಳು ಪೇಪರ್ ವರ್ಕ್ ಕಂಪ್ಲೀಟ್ ಮಾಡೋಕೆ ಹೋಗ್ತಾನೆ. ಇದನ್ನೇ ಬಳಸ್ಕೊಂಡು ಲೀ ಅಲ್ಲಿದ್ದ ಕಿಟಕಿಯಿಂದ ಓಡಿ ಹೋಗೋ ಪ್ರಯತ್ನ ಮಾಡ್ತಾನೆ. ಆದ್ರೆ ಅಷ್ಟರಲ್ಲಿ ಗಾರ್ಡ್ಗಳು ಬಂದು ಆತನನ್ನ ಹಿಡ್ಕೊಂಡು ಹೋಗ್ತಾರೆ. ಮುಂದೆ ಇವರನ್ನ ಒಂದು ವ್ಯಾನ್ ಅಲ್ಲಿ ಕೂರಿಸಿ ಪ್ರಿಟೋರಿಯಾ ಅನ್ನೋ ಒಂದು ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಜೈಲಿಗೆ ಹೋಗುವ ಮುಂಚೆನೆ ಜೈಲಿನ ಕ್ಯಾಪ್ಟನ್ ಇಬ್ಬರಿಗೂ ಕೂಡ ಅವಮಾನ ಮಾಡಿ ವಾರ್ನಿಂಗ್ ಕೊಡ್ತಾನೆ. ನಂತರ ಮಾಂಗೋ ಅನ್ನೋ ಒಬ್ಬ ಗಾರ್ಡ್ ಬಂದು ಇವರಿಗೆ ಜೈಲಿನ ನಿಯಮಗಳ ಬಗ್ಗೆ ವಿವರಿಸ್ತಾನೆ. ಮುಂದೆ ಇಬ್ಬರನ್ನು ಕೂಡ ಚೆಕಿಂಗ್ ಮಾಡಿ ಜೈಲಿನ ಒಳಗಡೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಒಂದು ಆಟೋಮೆಟಿಕ್ ಡೋರ್ ಇರೋದನ್ನ ಟೀಮ್ ನೋಡ್ತಾನೆ. ಮುಂದೆ ಇನ್ನು 3 ಬಾಗಿಲುಗಳನ್ನು ದಾಟಿ ಇವರು ಮುಂದಕ್ಕೆ ಹೋಗ್ತಾರೆ. ಅಲ್ಲಿಂದ ಇವರು ಫಸ್ಟ್ ಫ್ಲೋರ್ ಗೆ ಹೋಗ್ತಾರೆ. ಅಲ್ಲಿದ್ದ ಸೆಲ್ ಕಡೆಗೆ ಹೋಗೋ ಮುಂಚೆ ಇನ್ನೂ ಒಂದು ಡೋರ್ ಸಿಗುತ್ತೆ. ಅದನ್ನ ದಾಟಿದ ಮೇಲೆ ಇವರಿಗೆ ಇವರ ಬಟ್ಟೆಯನ್ನ ಕೊಟ್ಟು ಸೆಲ್ ಒಳಗೆ ಹಾಕ್ತಾರೆ. ಅಂದ್ರೆ ಇಲ್ಲಿಂದ ಹೊರಗೋಗೋಕೆ ಇವರು 4 ಮೆಕ್ಯಾನಿಕಲ್ ಡೋರ್ ಮತ್ತೆ ಒಂದು ಆಟೋಮೆಟಿಕ್ ಡೋರ್ ನ ಓಪನ್ ಮಾಡ್ಬೇಕಿತ್ತು. ಮಾರನೇ ದಿನ ಸೆಲ್ ಬಾಗಿಲುಗಳನ್ನ ತೆಗೆದು ಎಲ್ಲಾ ಖೈದಿಗಳನ್ನ ಕ್ಯಾಂಟೀನ್ಗೆ ಕಳಿಸ್ತಾರೆ. ಅಲ್ಲಿ ಬ್ಲೂ ಮತ್ತೆ ಬ್ರೌನ್ ಯೂನಿಫಾರ್ಮ್ ಹಾಕೊಂಡಿರೋ ಖೈದಿಗಳು ಇರ್ತಾರೆ. ಇಲ್ಲಿ ಟಿಮ್ಗೆ ಎಲ್ಲಿ ಕೂತ್ಕೋಬೇಕು ಅಂತ ಗೊತ್ತಾಗಲ್ಲ. ಆಗ ಡ್ಯಾನಿಸ್ ಅನ್ನೋ ಒಬ್ಬ ಖೈದಿ ಬಂದು ಅವನನ್ನ ಕರ್ಕೊಂಡು ಹೋಗ್ತಾನೆ ಮತ್ತೆ ತನ್ನ ಜೊತೆಲೆ ಕೂರಿಸ್ಕೊಳ್ತಾನೆ. ಮುಂದೆ ಡ್ಯಾನಿಸ್ ಟಿಮ್ಗೆ ಹೇಳ್ತಾನೆ, ಇಲ್ಲಿ 2 ರೀತಿ ಖೈದಿಗಳಿದ್ದಾರೆ. ಒಂದು ಕ್ರಿಮಿನಲ್ಗಳು, ಅವರು ಬ್ಲೂ ಯೂನಿಫಾರ್ಮ್ ಹಾಕ್ತಾರೆ. ಮತ್ತೊಂದು ನಮ್ ತರ ಪ್ರೊಟೆಸ್ಟ್ ಮಾಡಿ ಜೈಲಿಗೆ ಬಂದರು. ಇವರ ಮಾತುಕತೆ ನಡೀತಾ ಇರುತ್ತೆ. ಅಷ್ಟರಲ್ಲಿ ಲೀ ಬಂದು ಬ್ಲೂ ಯೂನಿಫಾರ್ಮ್ ಹಾಕೊಂಡಿರೋ ಖೈದಿ ಹತ್ರ ಕೂತ್ಕೊಳ್ಳಿಕ್ಕೆ ಹೋಗ್ತಾನೆ. ಅಷ್ಟರಲ್ಲಿ ಎಲ್ಲಾ ಖೈದಿಗಳು ಜೋರಾಗಿ ಸದ್ದನ್ನ ಮಾಡ್ತಾರೆ. ಇದನ್ನ ನೋಡಿ ಲೀ ಅಲ್ಲಿ ಕೂತ್ಕೊಳ್ಳದೆ ಟಿಮ್ ಹತ್ರ ಬಂದು ಕೂತ್ಕೊಳ್ತಾನೆ. ಅಷ್ಟರಲ್ಲಿ ಒಬ್ಬ ಖೈದಿ ಒಂದು ಟ್ರಾಲಿ ತಗೊಂಡು ಹೋಗುವಾಗ ಅಲ್ಲಿ ಒಂದು ದೊಡ್ಡ ಸದ್ದಾಗುತ್ತೆ. ಆ ಖೈದಿ ಒಬ್ಬ ಬ್ಲಾಕ್ ಆಗಿರೋದ್ರಿಂದ ಗಾರ್ಡ್ ಆತನನ್ನ ರಕ್ತ ಹೆಪ್ಪುಗೊಟ್ಟ ಹಾಗೆ ಹೊಡಿತಾನೆ. ಇದನ್ನ ನೋಡಿ ಬ್ಲೂ ಯೂನಿಫಾರ್ಮ್ ಹಾಕೊಂಡ ಖೈದಿಗಳು ಎಂಜಾಯ್ ಮಾಡ್ತಿದ್ರು. ಆದ್ರೆ ಬ್ರೌನ್ ಬಟ್ಟೆಯನ್ನ ಹಾಕೊಂಡಿರೋ ಖೈದಿಗಳಿಗೆ ಇದನ್ನೆಲ್ಲ ನೋಡಿ ತುಂಬಾ ಕೋಪ ಬರುತ್ತೆ. ಮುಂದೆ ಗ್ರೌಂಡ್ ಅಲ್ಲಿ ಡ್ಯಾನಿಸ್, ಟಿಮ್ ಮತ್ತೆ ಲೀ ಮಾತಾಡ್ತಿರೋದನ್ನ ನಾವು ನೋಡಬಹುದು. ಆಗ ಡ್ಯಾನಿಸ್ ಹೇಳ್ತಾನೆ, ಈ ಜೈಲಿನ ಸುತ್ತಲೂ ಇರೋ ಗೋಡೆಗಳು 20 ಫೀಟ್ ಅಷ್ಟು ಹೈಟ್ ಇದೆ. ಜೊತೆಗೆ ಸರ್ಚ್ ಲೈಟ್ ಗಳು ಕೂಡ ಜೈಲಿನ ಮೂಲೆ ಮೂಲೆಗೂ ಬೆಳಕನ್ನ ಚೆಲ್ಲುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಸುರಂಗ ಮಾಡೋಕೂ ಕೂಡ ಸಾಧ್ಯ ಇಲ್ಲ. ಆದ್ರೆ ಅಲ್ಲಿರೋ ಒಂದು ಗೋಡೆಯ ಹಿಂದೆ ಕಾಮನ್ ರೋಡ್ ಇದೆ. ಅಂದ್ರೆ ಅಲ್ಲಿ ಸಾಮಾನ್ಯ ಜನರು ಓಡಾಡ್ತಾರೆ. ಇಲ್ಲಿ ಬರೋ ಪ್ರತಿ ಖೈದಿ ಕೂಡ ಓಡಿ ಹೋಗೋ ಬಗ್ಗೆ ಪ್ಲಾನ್ ಮಾಡ್ತಾನೆ. ಆದ್ರೆ ಅದರಲ್ಲಿ ಯಾರು ಕೂಡ ಇದುವರೆಗೂ ಸಕ್ಸಸ್ಫುಲ್ ಆಗಿಲ್ಲ. ಇಷ್ಟನ್ನ ಹೇಳಿ ಡ್ಯಾನಿಸ್ ಅಲ್ಲಿಂದ ಹೊರಟೋಗ್ತಾನೆ. ಅಷ್ಟರಲ್ಲಿ ಲಿಯೋನಾರ್ಡ್ ಅನ್ನೋ ಒಬ್ಬ ಖೈದಿ ಇವರ ಹತ್ರ ಬಂದು ಇವರ ಜೊತೆಯಲ್ಲಿ ಮಾತಾಡ್ತಾನೆ. ಲಿಯೋನಾರ್ಡ್ ಕೂಡ ಇಲ್ಲಿಂದ ಎಸ್ಕೇಪ್ ಆಗೋ ಬಗ್ಗೆ ಯೋಚನೆ ಮಾಡ್ತಿದ್ದ. ಆದ್ರೆ ಅವನಿಗೆ ಇಲ್ಲಿ ಇನ್ನು ಸರಿಯಾದ ಜೋಡಿ ಸಿಕ್ಕಿರ್ಲಿಲ್ಲ.
ಆದ್ರೆ ಲೀ ಮತ್ತೆ ಟಿಮ್ ಅನ್ನು ನೋಡಿ ಲಿಯೋನಾರ್ಡ್ ಇಲ್ಲಿಂದ ಎಸ್ಕೇಪ್ ಆಗೋ ಬಗ್ಗೆ ಮತ್ತೆ ಯೋಚನೆ ಮಾಡ್ತಾನೆ. ಟಿಮ್ ಒಂದು ವೇಳೆ ಇಲ್ಲಿಂದ ಓಡಿ ಹೋಗೋ ಬಗ್ಗೆ ಯೋಚನೆ ಮಾಡಿದ್ರೆ ಆ ಪ್ಲಾನ್ ಅಲ್ಲಿ ನಾನು ಸೇರ್ಕೊಳ್ತೀನಿ ಅಂತ ಹೇಳ್ತಾನೆ. ಆಗ ಮೈಕ್ ಅಲ್ಲಿ ಎಲ್ಲಾ ಖೈದಿಗಳನ್ನ ಒಳಗೆ ಹೋಗೋಕೆ ಹೇಳ್ತಾರೆ. ಇವರು ಕೂಡ ಜೈಲಿನ ಒಳಗೆ ಹೋಗ್ತಾರೆ. ಆಗ ಕ್ಯಾಪ್ಟನ್ ಮೇಲಿಂದ ಇವರ ಮೇಲೆ ಒಂದು ಕಣ್ಣಿಟ್ಟಿರೋದನ್ನ ನಾವು ನೋಡಬಹುದು. ಮುಂದೆ ಟಿಮ್ ತನ್ನ ಬಟ್ಹೋಲಿಂದ ಆ ಹಣವನ್ನ ಹೊರಗೆ ತೆಗಿತಾನೆ ಮತ್ತು ಆ ಹಣನ ಡ್ಯಾನಿಸ್ ಹತ್ರ ಕೊಡ್ತಾನೆ. ಡ್ಯಾನಿಸ್ ಅದನ್ನ ಒಂದು ಟೂತ್ ಪೇಸ್ಟ್ ಅಲ್ಲಿ ಇಟ್ಟು ಒಂದು ಕಡೆ ಬಚ್ಚಿಡ್ತಾನೆ. ಹೀಗೆ ಜೈಲಲ್ಲಿ ಟಿಮ್ ನ 23 ದಿನಗಳು ಕಳೆದು ಹೋಗುತ್ತೆ. ಟಿಮ್ ರಾತ್ರಿ ಹೊತ್ತು ತನ್ನ ಸೆಲ್ ನ ಲಾಕ್ ಅನ್ನ ಅಬ್ಸರ್ವ್ ಮಾಡಿ ಅದಕ್ಕೆ ಒಂದು ಕೀಯನ್ನ ತಯಾರಿಸ್ತಾನೆ. ಆದ್ರೆ ಈ ಕೀ ಅಷ್ಟೊಂದು ಪರ್ಫೆಕ್ಟ್ ಆಗಿರ್ಲಿಲ್ಲ. ಮುಂದೆ ಶವರ್ ಅಲ್ಲಿ ಟಿಮ್ ಮತ್ತೆ ಲೀ ಕೀ ತಯಾರಿಸೋ ಬಗ್ಗೆ ಲಿಯೋನಾರ್ಡ್ ಹತ್ರ ಮಾತಾಡ್ತಾರೆ. ಆದ್ರೆ ಲಿಯೋನಾರ್ಡ್ ಗೆ ಮಾತ್ರ ಈ ಪ್ಲಾನ್ ಯಾಕೋ ಅಸಾಧ್ಯ ಅನಿಸ್ತಾ ಇತ್ತು. ಆದ್ರೆ ಕೊನೆಗೂ ಲೀ ಮತ್ತೆ ಟಿಮ್ ಲಿಯೋನಾರ್ಡ್ ನ ಈ ಪ್ಲಾನ್ ಗೆ ಒಪ್ಸೋದ್ರಲ್ಲಿ ಯಶಸ್ವಿ ಆಗ್ತಾರೆ. ನಂತರ ಮೆಸ್ ಅಲ್ಲಿ ಊಟ ಮಾಡುವಾಗ ಲಿಯೋನಾರ್ಡ್ ತನ್ನ ಪ್ಲೇಟ್ ಅನ್ನ ತಾನೇ ಕೆಳಗೆ ಹಾಕಿ ಅದನ್ನ ನೋಡಿ ಒಬ್ಬ ಗಾರ್ಡ್ ಅಲ್ಲಿಗೆ ಬಂದು ಆ ಪ್ಲೇಟ್ ನ ಮೇಲೆ ಎತ್ತೋಕೆ ಹೇಳ್ತಾನೆ. ಲಿಯೋನಾರ್ಡ್ ಇನ್ನೇನು ಆ ಪ್ಲೇಟ್ ಅನ್ನ ಮೇಲೆ ಎತ್ತಬೇಕು ಅಷ್ಟರಲ್ಲಿ ಗಾರ್ಡ್ ಅವನನ್ನ ತಡೆದು ಅಲ್ಲಿದ್ದ ಒಬ್ಬ ಬ್ಲ್ಯಾಕ್ ಖೈದಿ ಹತ್ರ ಅದನ್ನ ತೆಗಿಸ್ತಾನೆ. ಮತ್ತೆ ಹೋಗೋ ಮುಂಚೆ ಲೀಗೆ ವಾರ್ನ್ ಮಾಡ್ತಾನೆ. ಒಂದು ಕಡೆ ಇದೆಲ್ಲ ನಡೆಯುವಾಗ ಟಿಮ್ ಗಾರ್ಡ್ ಹತ್ರ ಇದ್ದ ಆ ಕೀನ ಚೆನ್ನಾಗಿ ನೋಡ್ತಾನೆ. ಆಗ ನಮ್ಗೆ ಗೊತ್ತಾಗುತ್ತೆ ಲೀ ಮತ್ತೆ ಲಿಯೋನಾರ್ಡ್ ಇಷ್ಟೆಲ್ಲ ನಾಟಕ ಆಡಿದ್ದು ಗಾರ್ಡ್ ಹತ್ರ ಇರೋ ಆ ಕೀನ ನೋಡೋಕೆ ಅಂತ. ಇಲ್ಲಿ ಟಿಮ್ ಗಾರ್ಡ್ ಹತ್ರ ಇದ್ದ ಕೀನ ಚೆನ್ನಾಗಿ ನೋಡ್ಕೊಂಡಿದ್ದ. ಮುಂದೆ ಸೆಲ್ ಅಲ್ಲಿ ತಾನು ನೋಡಿದ ಕೀಸ್ ನ ನೆನ್ಪಿಟ್ಕೊಂಡು ಪೇಪರ್ ಮೇಲೆ ಒಂದು ಸ್ಕೆಚ್ ತಯಾರು ಮಾಡ್ತಾನೆ. ಹೀಗೆ ಬಹಳ ಕಾಲ ನಡೆಯುತ್ತೆ. ಅವಕಾಶ ಸಿಕ್ಕಾಗೆಲ್ಲ ಟಿಮ್ ಗಾರ್ಡ್ ಹತ್ರ ಇರೋ ಕೀಸ್ ನ ಬಹಳ ಸೂಕ್ಷ್ಮವಾಗಿ ನೋಡ್ತಾನೆ. ಮತ್ತೆ ರಾತ್ರಿ ಬಂದು ಅದರ ಸ್ಕೆಚ್ ಅನ್ನ ತಯಾರು ಮಾಡ್ತಾನೆ. ಹೀಗೆ ಮಾಡ್ತಾ ಟಿಮ್ ಪೇಪರ್ ಅಲ್ಲಿ ಒಂದು ಕೀಯ ಸ್ಕೆಚ್ ಅನ್ನ ಕೂಡ ತಯಾರು ಮಾಡ್ತಾನೆ. ಮುಂದೆ ಒಂದಿನ ವರ್ಕ್ಶಾಪ್ ಅಲ್ಲಿ ಕೆಲಸ ಮಾಡುವಾಗ ಟಿಮ್ ಅಲ್ಲಿದ್ದ ಮರದ ತುಂಡನ ಒಂದು ಬಟ್ಟೆಯಲ್ಲಿ ಸುತ್ತಿ ತನ್ನ ಬಾಟ್ಲ್ ಅಲ್ಲಿ ಹಾಕ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಗಾರ್ಡ್ ಅಲ್ಲಿಗೆ ಬರ್ತಾನೆ. ಇದನ್ನ ನೋಡಿ ಟಿಮ್ ಪ್ಯಾನಿಕ್ ಆಗಿ ಬೇಗ ಬೇಗ ಬಾಟಲ್ ನ ಕ್ಲೋಸ್ ಮಾಡ್ತಿದ್ದ. ಇನ್ನೇನು ಗಾರ್ಡ್ ಟಿಮ್ ಹತ್ರ ಬರಬೇಕು ಅಷ್ಟರಲ್ಲಿ ಲೀ ಅಲ್ಲಿದ್ದ ಒಂದು ಟ್ರೇನ ಕೆಳಗಾಗ್ತಾನೆ. ಆಗ ಎಲ್ಲಾ ಸೇರಿ ಅದನ್ನ ಹೆಕ್ಕೋಕೆ ಶುರು ಮಾಡ್ತಾರೆ. ಆದ್ರೆ ಗಾರ್ಡ್ ಅಲ್ಲಿಗೆ ಬಂದು ಇದನ್ನ ಬರೀ ಲೀ ಮಾತ್ರ ಎತ್ತಬೇಕು ಅಂತ ಹೇಳಿ ಅಲ್ಲಿಂದ ಮುಂದಕ್ಕೆ ಹೋಗ್ತಾನೆ. ಸ್ವಲ್ಪ ಹೊತ್ತಲ್ಲೇ ಕೆಲಸ ಮುಗಿಯುತ್ತೆ. ಎಲ್ಲರೂ ಇನ್ನೇನು ತಮ್ಮ ತಮ್ಮ ಸೆಲ್ಗೆ ಹೊರಡಬೇಕು. ಆವಾಗ ಗಾರ್ಡ್ ಎಲ್ಲರ ಬಾಟಲ್ ನ ಚೆಕ್ ಮಾಡ್ತಾನೆ. ಇಲ್ಲಿ ಟಿಮ್ ನ ಅದೃಷ್ಟ ಆತನ ಕೈ ಹಿಡಿಯುತ್ತೆ. ಆ ಗಾರ್ಡ್ಗೆ ಟಿಮ್ ನ ಬಾಟಲ್ ಅಲ್ಲಿರೋ ವಸ್ತುಗಳ ಬಗ್ಗೆ ಗೊತ್ತಾಗಲ್ಲ. ಅಲ್ಲಿಂದ ಟಿಮ್ ತನ್ನ ಸೆಲ್ ಒಳಗೆ ಬಂದು ಆ ಮರದ ತುಂಡಿಗೆ ಕಬ್ಬಿಣದ ಸಹಾಯದಿಂದ ಒಂದು ಕೀ ಶೇಪ್ ಅನ್ನ ಕೊಡ್ತಾನೆ. ಜೊತೆಗೆ ಒಂದು ಗ್ಲೂ ಇಂದ ಅದನ್ನ ಜೋಡಿಸಿ ಒಣಗೋಕೆ ಬಲ್ಬ್ ಹತ್ರ ಇಡ್ತಾನೆ. ನಂತರ ಒಣಗಿದ ಮೇಲೆ ಅದನ್ನ ತೆಗೆದು ಪಾಲಿಶ್ ಮಾಡ್ತಾನೆ. ಇಲ್ಲಿ ಟಿಮ್ ನ ಮೊದಲ ಕೀ ತಯಾರಾಗಿತ್ತು. ಆದ್ರೆ ಇದು ಕೆಲಸ ಮಾಡುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಯಾವುದೇ ಗ್ಯಾರಂಟಿ ಇರಲಿಲ್ಲ. ಸ್ವಲ್ಪ ಹೊತ್ತಲ್ಲೇ ಟಿಮ್ ಆ ಕೀನ ಟ್ರೈ ಮಾಡ್ತಾನೆ. ಮತ್ತೆ ಮೊದಲನೇ ಪ್ರಯತ್ನದಲ್ಲಿ ಟಿಮ್ ನ ಸೆಲ್ ಓಪನ್ ಆಗುತ್ತೆ. ಇದರಿಂದ ಟಿಮ್ ಬಹಳ ಖುಷಿ ಪಡ್ತಾನೆ. ಮಾರನೇ ದಿನ ಮೆಸ್ ಅಲ್ಲಿ ಟಿಮ್ ಲೀ ಮತ್ತೆ ಲಿಯೋನಾರ್ಡ್ ಗೆ ಈ ವಿಚಾರವನ್ನ ಹೇಳ್ತಾನೆ. ಆದ್ರೆ ಇಲ್ಲಿ ಲಿಯೋನಾರ್ಡ್ ಹೇಳ್ತಾನೆ ಈ ಡೋರ್ ನ ಓಪನ್ ಮಾಡಬಹುದು, ಆದ್ರೆ ನೆಕ್ಸ್ಟ್ ಡೋರ್ ನ ಓಪನ್ ಮಾಡೋಕೆ ಕೀನ ಹೊರಗಿಂದ ಹಾಕ್ಬೇಕು. ಜೊತೆಗೆ ಟಿಮ್ ಮಾಡಿರೋ ಕೆಲಸಕ್ಕೆ ಆತನನ್ನ ಹೊಗಳ್ತಾನೆ. ಸ್ವಲ್ಪ ದಿನದಲ್ಲಿ ಟಿಮ್ ಆ ಬಾಗಿಲ ಕೀ ಕೂಡ ತಯಾರು ಮಾಡ್ತಾನೆ. ಒಂದಿನ ಜೈಲಲ್ಲಿ ಕ್ಲೀನಿಂಗ್ ಕೆಲಸ ನಡೀತಿರುತ್ತೆ. ಆಗ ಗಾರ್ಡ್ ಎರಡನೇ ಬಾಗಿಲನ್ನ ಓಪನ್ ಇಟ್ಟಿರ್ತಾನೆ. ಇದನ್ನ ನೋಡಿ ಲಿಯೋನಾರ್ಡ್ ತಕ್ಷಣ ಹೋಗಿ ಯಾರಾದ್ರೂ ಬರ್ತಾ ಇದಾರೆ ಅಂತ ನೋಡ್ತಾನೆ. ಮತ್ತೆ ಟಿಮ್ ಹೋಗಿ ತನ್ನ ಹತ್ರ ಇದ್ದ ಕೀಯಿಂದ ಆ ಬಾಗಿಲಿನ ಲಾಕ್ ಅನ್ನ ತಿರುಗಿಸೋ ಪ್ರಯತ್ನ ಮಾಡ್ತಾನೆ. ಒಂದೆರಡು ಬಾರಿ ಪ್ರಯತ್ನ ಪಟ್ಟು ಟಿಮ್ ಅದನ್ನ ತಿರುಗಿಸ್ತಾನೆ. ಆದ್ರೆ ವಾಪಸ್ ತೆಗಿಬೇಕಾದ್ರೆ ಕೀ ಮುರಿದು ಹೋಗುತ್ತೆ. ಮತ್ತೆ ಅದರ ಒಂದು ಭಾಗ ಒಳಗೇನೆ ಉಳ್ಕೊಂಡ್ಬಿಡುತ್ತೆ. ಅದೇ ಸಮಯಕ್ಕೆ ಸರಿಯಾಗಿ ಗಾರ್ಡ್ ಬರೋ ಸದ್ದಾಗುತ್ತೆ. ಮತ್ತೆ ಟಿಮ್ ಆ ಒಳಗಿರೋ ತುಂಡನ್ನ ತೆಗಿಯೋಕೆ ನೋಡ್ತಾನೆ. ಆದ್ರೆ ಅದು ಬರ್ತಿರ್ಲಿಲ್ಲ. ಅಷ್ಟರಲ್ಲೇ ಒಬ್ಬ ಖೈದಿ ಒಂದು ಸ್ಕ್ರೂ ಡ್ರೈವರ್ ನ ಟಿಮ್ ಕಡೆಗೆ ಎಸಿತಾನೆ. ಅದರಿಂದ ಟಿಮ್ ಆ ಕೀಯ ತುಂಡನ್ನೇನೋ ತೆಗಿತಾನೆ. ಆದ್ರೆ ಲಾಕ್ ಇನ್ನೂ ಕೂಡ ಹೊರಗಡೆನೆ ಇತ್ತು. ಅದನ್ನ ಕೈಯಲ್ಲಿ ಬಡ್ದು ಒಳಗಾಕೋಕೆ ನೋಡ್ತಾನೆ. ಆದ್ರೆ ಇದರಿಂದ ಯಾವುದೇ ಪ್ರಯೋಜನ ಆಗಲ್ಲ. ಮುಂದೆ ಟಿಮ್ ತನ್ನ ಸೆಲ್ ಅಲ್ಲಿ ಮಲ್ಕೊಂಡಿದ್ದ. ಆಗ ಅವನು ಅದೇ ಕೀಯ ಬಗ್ಗೆ ಯೋಚನೆ ಮಾಡ್ತಿದ್ದ. ಒಂದು ವೇಳೆ ಗಾರ್ಡ್ ಅದನ್ನ ನೋಡಿದ್ರೆ ಇವರ ಪ್ಲಾನ್ ಎಲ್ಲ ಹಾಳಾಗುತ್ತೆ. ಅಷ್ಟರಲ್ಲೇ ಗಾರ್ಡ್ ಅಲ್ಲಿಗೆ ಬರ್ತಾನೆ. ಆ ಲಾಕ್ ನ ಕೂಡ ನೋಡ್ತಾನೆ. ಆದ್ರೆ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಆ ಗಾರ್ಡ್ ಅದನ್ನ ಲಾಕ್ ಮಾಡಿ ಮುಂದಕ್ಕೆ ಹೋಗ್ತಾನೆ. ಇಲ್ಲಿ ಟಿಮ್ ಕೂಡ ಒಂದು ಸಲ ಸಮಾಧಾನದಿಂದ ನಿಟ್ಟುಸಿರನ್ನ ಎಳಿತಾನೆ. ಮಾರನೇ ದಿನ ಖೈದಿಗಳನ್ನ ನೋಡೋಕೆ ಅವರವರ ಮನೆಯವರು ಬಂದಿರ್ತಾರೆ. ಟಿಮ್ ನ ನೋಡೋಕೆ ಇಲ್ಲಿ ಯಾರು ಬಂದಿರ್ಲಿಲ್ಲ. ಸ್ನೇಹಿತರೆ, ಇಲ್ಲಿ ಟಿಮ್ ನ ಪಕ್ಕದಲ್ಲಿ ಒಬ್ಬ ಖೈದಿ ಇದ್ದಾರಲ್ಲ, ಇವರೇ ಈ ಕಥೆಯ ರಿಯಲ್ ಹೀರೋ ಟಿಮ್ ಜಾಕಿನ್ಸ್. ಇವರು ತಮ್ಮದೇ ಲೈಫ್ ಸ್ಟೋರಿ ಸಿನಿಮಾದಲ್ಲಿ ಅತಿಥಿ ಪಾತ್ರವನ್ನ ಮಾಡಿದ್ದಾರೆ. ಈ ಕಡೆ ಲಿಯೋನಾರ್ಡ್ ನ ನೋಡೋಕೆ ಅವನ ಮಗ ಬಂದಿದ್ದ. ಮಗನ್ ಜೊತೆ ಮಾತಾಡ್ತಾ ಎಮೋಷನ್ ಅಲ್ಲಿ ಲಿಯೋನಾರ್ಡ್ ಅವ್ರ ಮಧ್ಯೆ ಇದ್ದ ಒಂದು ಗಾಜಿನ ಮೇಲೆ ಕೈ ಇಡ್ತಾನೆ. ಇದನ್ನ ನೋಡಿ ಗಾರ್ಡ್ ಲಿಯೋನಾರ್ಡ್ ನ ಗದರಿಸ್ತಾನೆ. ಇದರಿಂದ ಅವನ ಮಗ ಹೆದರ್ಕೊಳ್ತಾನೆ. ತನ್ನ ಮಗ ಹೆದರ್ಕೊಂಡಿರೋದನ್ನ ನೋಡಿ ಸಿಟ್ಟಾಗಿ ಲಿಯೋನಾರ್ಡ್ ಗಾರ್ಡ್ ಗೆ ಬೈತಾನೆ. ಅದೇ ಸಿಟ್ಟಲ್ಲಿ ಆ ಗಾರ್ಡ್ ಇವರ ಭೇಟಿಯನ್ನ ಇಲ್ಲೇ ಮುಗಿಸಿ ಲಿಯೋನಾರ್ಡ್ ನ ಮಗನ್ನ ವಾಪಸ್ ಕಳಿಸ್ತಾನೆ. ಲಿಯೋನಾರ್ಡ್ ಇದಕ್ಕೆ ವಿರೋಧ ಮಾಡ್ತಾನೆ. ಆದ್ರೂ ಕೂಡ ಗಾರ್ಡ್ ಗಳು ಅವನ್ನ ಹೇಳ್ಕೊಂಡು ಒಳಗ್ ಹೋಗ್ತಾರೆ. ಮುಂದೆ ಗ್ರೌಂಡ್ ಅಲ್ಲಿ 3 ಜನ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಇಲ್ಲಿ ಟಿಮ್ ಹೇಳ್ತಾನೆ, ಎರಡನೇ ಬಾಗಿಲ ಕೀ ಏನೋ ತಯಾರಾಯ್ತು, ಆದ್ರೆ ಅದನ್ನ ಹೊರಗಿಂದ ತೆಗಿಬೇಕು. ಅದು ಹೇಗೆ ಅನ್ನೋದನ್ನ ಇವರು ಇನ್ನೂ ಪ್ಲಾನ್ ಮಾಡಿರ್ಲಿಲ್ಲ. ಸೆಲ್ ಒಳಗಡೆ ಕೂತು ಇವರು ಇದ್ರ ಬಗ್ಗೆನೇ ಮಾತಾಡ್ತಿರ್ತಾರೆ. ಆಗ ಲಿಯೋನಾರ್ಡ್ ಹೇಳ್ತಾನೆ, ಒಂದು ಸ್ಟ್ರಿಂಗ್ ಅನ್ನ ಬಳಸಿ ಅದರ ಮೂಲಕ ಹೋಲ್ ಅಲ್ಲಿ ಕೀಯನ್ನ ಹಾಕಬಹುದು ಅಂತ. ಆದ್ರೆ ಟಿಮ್ ಇದನ್ನ ವೇಸ್ಟ್ ಅಂತ ಹೇಳ್ತಾನೆ. ಯಾಕಂದ್ರೆ ಸ್ಟ್ರಿಂಗ್ ಮೂಲಕ ಕೀಯನ್ನ ಹಾಕ್ಬಹುದು, ಆದ್ರೆ ಅದನ್ನ ತಿರ್ಗಿಸೋಕಾಗಲ್ಲ. ಅಷ್ಟರಲ್ಲೇ ಒಬ್ಬ ಗಾರ್ಡ್ ಕಿಟಕಿಯಿಂದ ಇವರ ಮಾತನ್ನ ಕೇಳ್ತಿದ್ದ. ಕೂಡ್ಲೆ ಇವರೆಲ್ಲ ತಮ್ಮ ತಮ್ಮ ಕೆಲಸ ಮಾಡೋಕೆ ಶುರು ಮಾಡ್ತಾರೆ. ಗಾರ್ಡ್ ಹೋದ್ಮೇಲೆ ಮತ್ತೆ ಈ 3 ಜನ ಒಟ್ಟಾಗಿ ಪ್ಲಾನ್ ಬಗ್ಗೆ ಮಾತಾಡ್ತಾರೆ. ಆಗ ಲೀ ಕೈಯಲ್ಲಿ ಒಂದು ನೆಲ ವರ್ಷ ಕೋಲಿತ್ತು. ಅದನ್ನ ನೋಡಿ ಲೀಗೆ ಏನೋ ಒಂದು ಪ್ಲಾನ್ ಬರುತ್ತೆ. ಟಿಮ್ಗೂ ಕೂಡ ಅವನ ಪ್ಲಾನ್ ಅರ್ಥ ಆಗುತ್ತೆ. ಇವರು ಈಗ ಅದೇ ನೆಲ
ವರ್ಷ ಕೋಲಿಂದ ಆ ಕೀನ ಓಪನ್ ಮಾಡೋ ಪ್ಲಾನ್ ಮಾಡ್ತಾರೆ. ಆದ್ರೆ ಇಲ್ಲಿ ಕೋಲಿನ ಉದ್ದ ಕಡಿಮೆ ಆಗಿತ್ತು. ಸ್ವಲ್ಪ ದಿನದ ನಂತರ ಟಿಮ್ಗೆ ವರ್ಕ್ಶಾಪ್ ಅಲ್ಲಿ ಒಂದು ಮಿಷಿನ್ ಕಾಣುತ್ತೆ. ಅದನ್ನ ನೋಡಿ ಆತನಿಗೆ ಒಂದು ಐಡಿಯಾ ಬರುತ್ತೆ. ಅದೇ ಐಡಿಯಾದ ಮೇಲೆ ಟಿಮ್ ಒಂದು ಟೂಲ್ ಅನ್ನ ತಯಾರು ಮಾಡ್ತಾನೆ. ರಾತ್ರಿ ಆ ಟೂಲ್ ಅನ್ನ ಬಳಸಿ ಟಿಮ್ ಆ ಬಾಗಿಲನ್ನ ಓಪನ್ ಮಾಡ್ತಾನೆ. ಅಷ್ಟರಲ್ಲೇ ಗಾರ್ಡ್ ಬರೋದನ್ನ ನೋಡಿ ಟಿಮ್ ಆ ಕೀನ ತೆಗಿಯೋಕ್ ಹೋಗ್ತಾನೆ. ಆದ್ರೆ ಕೀ ಉದ್ರಿ ಕೆಳಗ್ ಬಿದ್ದ್ಬಿಡುತ್ತೆ. ಇದರಿಂದ ಟಿಮ್ ತುಂಬಾ ಪ್ಯಾನಿಕ್ ಆಗ್ತಾನೆ. ಆದ್ರೂ ಕೂಡ ಟಿಮ್ ತನ್ನ ತಲೆಯನ್ನ ಬಳಸಿ ಕೋಲಿಗೆ ಒಂದು ಚ್ಯೂಂಗಮ್ ಹಾಕಿ ಅದರ ಮೂಲಕ ಆ ಕೀನ ತೆಗೆಯೋ ಪ್ರಯತ್ನ ಮಾಡ್ತಾನೆ. ಇದು ತುಂಬಾ ಸಲ ಫೇಲ್ ಆಗುತ್ತೆ. ಆದ್ರೂ ಕೂಡ ಕೊನೆಗೆ ಟಿಮ್ ಆ ಕೀಯನ್ನ ತೆಗಿತಾನೆ. ಈ ಘಟನೆಯಿಂದ ಟಿಮ್ ಬಹಳ ಎದುರಿದ್ದ. ಮಾರನೇ ದಿನ ಈ ವಿಚಾರನ ಟಿಮ್ ಅವರಿಬ್ರಿಗೂ ಹೇಳ್ತಾನೆ. ನಂತರ ನಾವು ಟಿಮ್ ಮತ್ತೆ ಲಿಯೋನ ಗಾರ್ಡನ್ ಅಲ್ಲಿ ನೋಡಬಹುದು. ಅಲ್ಲಿ ಟಿಮ್ ಹತ್ರ ಇದ್ದ ವೇಸ್ಟ್ ಕೀ ಪಾರ್ಟ್ಸ್ ಗಳನ್ನ ಒಂದು ಜಾರಲ್ಲಿ ಹಾಕಿ ಹೂತಾಕ್ತಿದ್ದ. ಇದನ್ನ ನೋಡಿ ಕೂಡ್ಲೆ ಒಬ್ಬ ಗಾರ್ಡ್ ಅಲ್ಲಿಗೆ ಬರ್ತಾನೆ. ಬಂದು ಅಲ್ಲಿಂದ ಹೊರಡ್ತಾ ಇದ್ದ ಲೀ ಹತ್ರ ಕೆಲವು ಪ್ರಶ್ನೆಗಳನ್ನ ಮಾಡ್ತಾನೆ. ಮತ್ತೆ ಟಿಮ್ ಹತ್ರ ಬಂದು ಅವನಿಗೂ ಕೂಡ ವಾರ್ನಿಂಗ್ ಕೊಡ್ತಾನೆ. ಆ ಗಾರ್ಡ್ ಅಲ್ಲಿಂದ ಹೋದ್ಮೇಲೆ ಡ್ಯಾನಿಸ್ ಟಿಮ್ ಹತ್ರ ಬಂದು ಅವನಿಗೆ ಆ ಗಾರ್ಡ್ ಮತ್ತು ಸ್ನೈಪರ್ ಗಳಿಂದ ಸ್ವಲ್ಪ ಹುಷಾರಾಗಿರೋಕೆ ಹೇಳ್ತಾನೆ. ಜೊತೆಲಿ ನಿಮ್ಮ ಪ್ಲಾನ್ ನನ್ಗೆ ಗೊತ್ತಾಗಿದೆ, ಅದರಲ್ಲಿ ನಾನು ಕೂಡ ಸಹಾಯ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಮುಂದೆ ಟಿಮ್ ಒಬ್ಬ ಕಸ ತಕೊಂಡು ಹೋಗೋ ಕೈದಿ ಹತ್ರ ಬಂದು ಪೇಪರ್ ನ ತಂದು ಕೊಡೋಕೆ ಹೇಳ್ತಾನೆ. ಸೋಪ್ ಮತ್ತೆ ಸಿಗರೇಟ್ ಬದಲಿಗೆ ಆ ಕೈದಿ ಆ ಪೇಪರ್ ನ ತಂದು ಕೊಡೋಕೆ ಹೋಗ್ತಾನೆ. ಮಾರನೇ ದಿನ ಆ ಕೈದಿ ಹೊರಗಡೆಯಿಂದ ಒಂದು ಪೇಪರ್ ನ ಅಡ್ಜಸ್ಟ್ ಮಾಡಿದ್ದ. ಅದನ್ನ ಟಿಮ್ಗೆ ಸಿಗ್ನಲ್ ಕೊಟ್ಟು ಹೇಳ್ತಾನೆ. ಟಿಮ್ ತಕ್ಷಣ ಅಲ್ಲಿಗೆ ಹೋಗಿ ಡಸ್ಟ್ ಬಿನ್ ನಿಂದ ಆ ಪೇಪರ್ ನ ತಕೊಂಡು ಆ ಡಸ್ಟ್ ಬಿನ್ ಕೆಳಗೆ ಸೋಪ್ ಮತ್ತೆ ಸಿಗರೇಟ್ ಅನ್ನ ಅಂಟಿಸ್ತಾನೆ. ಮುಂದೆ ಒಂದು ರಾತ್ರಿ ಟಿಮ್ ಮತ್ತೆ ಲಿಯೋನಾರ್ಡ್ ತಮ್ಮ ಸೆಲ್ಲಿಂದ ಹೊರಗೆ ಬಂದು ಅಲ್ಲಿನ ಬಾಗಿಲನ್ನು ತೆಗಿತಾರೆ. ಮತ್ತೆ ಕೆಳಗಡೆ ಬಂದು ಅಲ್ಲಿರೋ ಮತ್ತೊಂದು ಬಾಗಿಲನ್ನು ಕೂಡ ತೆಗೆಯೋ ಪ್ರಯತ್ನ ಮಾಡ್ತಾರೆ. ಇದರ ಕೀಯನ್ನ ಕೂಡ ಟಿಮ್ ತಯಾರಿಸಿದ್ದ. ಆದ್ರಿಂದ ಈ ಬಾಗಿಲು ಕೂಡ ಓಪನ್ ಆಗುತ್ತೆ. ಅಷ್ಟರಲ್ಲಿ ಗಾರ್ಡ್ ಬರೋಸೋದನ್ನ ಕೇಳಿ ತಕ್ಷಣ ಆ ಡೋರ್ ನ ಲಾಕ್ ಮಾಡಿ ಇವರು ಅಲ್ಲಿದ್ದ ಒಂದು ಸಣ್ಣ ಕ್ಯಾಬಿನ್ ಒಳಗೆ ಬಚ್ಚಿಟ್ಕೊಳ್ತಾರೆ. ಆದ್ರೆ ಆ ಕ್ಯಾಬಿನ ಬಾಗಿಲು ಪದೇ ಪದೇ ಓಪನ್ ಆಗ್ತಿತ್ತು. ಅದನ್ನ ಹಿಡ್ಕೊಳ್ಳಕ್ಕೆ ಅಲ್ಲೇನೂ ಇರ್ಲಿಲ್ಲ. ಆದ್ರೆ ಒಂದು ಸಣ್ಣ ಮೊಳೆಯನ್ನ ಹಿಡ್ಕೊಂಡು ಲಿಯೋನಾರ್ಡ್ ಆ ಡೋರ್ ನ ಕ್ಲೋಸ್ ಮಾಡ್ತಾನೆ. ಇತ್ತ ಗಾರ್ಡ್ ಕೂಡ ಅದೇ ಕಡೆ ಬರ್ತಾ ಇದ್ದ. ಕೊನೆಗೆ ಲಿಯೋನಾರ್ಡ್ ಒಂದು ಪಿನ್ನಿನ ಸಹಾಯದಿಂದ ಆ ಡೋರ್ ಅನ್ನ ಹಿಡ್ಕೊಳ್ತಾನೆ. ಗಾರ್ಡ್ ಅಲ್ಲಿಂದ ಮೇಲಕ್ಕೆ ಹೋಗ್ತಾನೆ. ಆಗ ಕ್ಯಾಬಿನ್ ಇಂದ ಹೊರಗೆ ಬಂದು ಇಬ್ರು ಕೂಡ ಮತ್ತೆ ಆ ಬಾಗಿಲನ್ನ ತೆಗಿತಾರೆ. ಅದರ ಹಿಂದೆ ಇನ್ನೊಂದು ಬಾಗಿಲಿರುತ್ತೆ. ಟಿಮ್ ತನ್ನ ಹತ್ರ ಇದ್ದ ಕೀಯಿಂದ ಅದನ್ನ ಕೂಡ ತೆಗೆಯೋ ಪ್ರಯತ್ನ ಮಾಡ್ತಾನೆ. ಇನ್ನೊಂದು ಕಡೆ ಗಾರ್ಡ್ ಟಿಮ್ ಮತ್ತೆ ಲಿಯೋನಾರ್ಡ್ ನ ಸೆಲ್ ಒಳಗೆ ಇಣುಕಿ ನೋಡ್ತಾನೆ. ಇವರು ಇಲ್ಲಿ ಮೊದಲೇ ತಮ್ಮ ಬೆಡ್ ಶೀಟ್ ಅನ್ನ ಚೆನ್ನಾಗಿ ಅರೇಂಜ್ ಮಾಡಿದ್ರು. ಇದರಿಂದ ಇಬ್ರು ಕೂಡ ಒಳಗೆ ಮಲಗಿದ್ದಾರೆ ಅನಿಸ್ತಾ ಇತ್ತು. ಗಾರ್ಡ್ ಲೀಯ ಸೆಲ್ ಕಡೆಗೂ ನೋಡ್ತಾನೆ. ಇಲ್ಲಿ ಲೀ ತುಂಬಾ ಹೆದರ್ಕೊಂಡಿರೋದು ನಮ್ಗೆ ಗೊತ್ತಾಗುತ್ತೆ. ಮುಂದೆ ಗಾರ್ಡ್ ಮತ್ತೆ ಕೆಳಗ್ ಬರೋಕೆ ತಯಾರಾಗ್ತಾನೆ. ಆಗ ಡ್ಯಾನಿಸ್ ಕೆಮ್ಮಿ ಟಿಮ್ಗೆ ಸಿಗ್ನಲ್ ಕೊಡ್ತಾನೆ. ಟಿಮ್ ಆ ಬಾಗಿಲನ್ನ ಲಾಕ್ ಮಾಡಿ ಅಲ್ಲಿಂದ ಇಬ್ರು ಕೂಡ ಮತ್ತೆ ಆ ಕ್ಯಾಬಿನ್ ಒಳಗೆ ಬಚ್ಚಿಟ್ಕೊಳ್ತಾರೆ. ಅಷ್ಟರಲ್ಲಿ ಗಾರ್ಡ್ ಕೂಡ ಅಲ್ಲಿಗೆ ಬಂದಿದ್ದ. ಇಲ್ಲಿ ಗಾರ್ಡ್ಗೆ ಯಾವುದೇ ಡೌಟ್ ಬರಲ್ಲ. ಆದ್ರೆ ಗಾರ್ಡ್ ಕೆಳಗೆ ಬಿದ್ದಿದ್ದ ಇವರ ಬೆವರನ್ನ ನೋಡ್ತಾನೆ. ಇಲ್ಲಿ ಕ್ಯಾಬಿನ್ ಒಳಗಡೆ ಭಯದಿಂದ ಟಿಮ್ನ ಕಾಲುಗಳು ನಡುತ್ತಾ ಇದ್ವು. ಇವರ ಅದೃಷ್ಟ ಚೆನ್ನಾಗಿತ್ತು. ಗಾರ್ಡ್ಗೆ ಆ ಬೆವರಿನ ಬಗ್ಗೆ ಯಾವುದೇ ಡೌಟ್ ಬರಲ್ಲ. ಆತ ಅದನ್ನ ಕಾಲಲ್ಲಿ ಒರೆಸಿ ಅಲ್ಲಿಂದ ಮುಂದೆ ಹೋಗ್ತಾನೆ. ಗಾರ್ಡ್ ಅಲ್ಲಿಂದ ಹೋದ್ಮೇಲೆ ಮತ್ತೆ ಇವರು ತಮ್ಮ ಸೆಲ್ ಒಳಗೆ ವಾಪಸ್ ಹೋಗ್ತಾರೆ. ಅಲ್ಲಿ ಟಿಮ್ ತನ್ನ ಹತ್ರ ಇದ್ದ ಕೀಯನ್ನ ಡಿಸ್ಮೆಂಟಲ್ ಮಾಡಿ ಒಂದು ಮಗು ಒಳಗೆ ಇಡ್ತಾನೆ. ಮಾರನೇ ದಿನ ಬೆಳಿಗ್ಗೆ ಕ್ಯಾಪ್ಟನ್ ಮತ್ತೆ ಗಾರ್ಡ್ ಕೈದಿಗಳ ಸೆಲ್ ಅನ್ನ ಚೆಕ್ ಮಾಡೋಕೆ ಬರ್ತಾರೆ. ಆಗ ಕ್ಯಾಪ್ಟನ್ ನೋಡ್ತಾನೆ ಟಿಮ್ ಇನ್ನೂ ಕೂಡ ಮಲಗಿದ್ದ. ಇದರಿಂದ ಟಿಮ್ ರಾತ್ರಿ ಮಲಗಿಲ್ಲ ಅನ್ನೋದು ಕ್ಯಾಪ್ಟನ್ಗೆ ಗೊತ್ತಾಗುತ್ತೆ. ಮತ್ತೆ ಇದೇ ವಿಚಾರಕ್ಕೆ ಕ್ಯಾಪ್ಟನ್ ಟಿಮ್ಗೆ ಚೆನ್ನಾಗಿ ಬೈದು ವಾರ್ನಿಂಗ್ ಕೊಡ್ತಾನೆ. ಈ ಕಡೆ ಎಲ್ಲಾ ಗಾರ್ಡ್ಗಳು ಖೈದಿಗಳ ಸಾಮಾನನ್ನ ಆಚೆ ಎಸಿತಾ ಇರ್ತಾರೆ. ಅದರಲ್ಲಿ ಲಿಯೋನಾರ್ಡ್ ನ ಮಗನ ಫೋಟೋ ಕೂಡ ಇರುತ್ತೆ. ಇದೇ ಕಾರಣಕ್ಕೆ ಲಿಯೋನಾರ್ಡ್ ಸಿಟ್ಟಲ್ಲಿ ಗಾರ್ಡ್ಗೆ ಬೈದು ಬಿಡ್ತಾನೆ. ಅದಕ್ಕೆ ಗಾರ್ಡ್ಸ್ ಅವನ ನಾಯಿ ತರ ಹೊಡೆದು ಅಲ್ಲಿಂದ ಎಳ್ಕೊಂಡು ಹೋಗ್ತಾರೆ. ಇತ್ತ ಟಿಮ್ ನ ಸೆಲ್ ಚೆಕ್ ಮಾಡೋಕೆ ಖುದ್ದಾಗಿ ಕ್ಯಾಪ್ಟನ್ನೇ ಬಂದಿದ್ದ. ಆಗ ಅವನಿಗೆ ಮಗ್ಗಲ್ಲಿಟ್ಟಿದ್ದ ಆ ಕೀ ಸಿಗುತ್ತೆ. ಇದು ಏನು ಅಂತ ಕ್ಯಾಪ್ಟನ್ ಟಿಮ್ ನ ಕೇಳಿದಾಗ ಇದು ಫೋಟೋ ಇಡೋಕೆ ಮಾಡಿದೀನಿ ಅಂತ ಹೇಳಿ ಅದಕ್ಕೆ ತನ್ನ ತಂದೆ ತಾಯಿಯ ಫೋಟೋವನ್ನು ಇಟ್ಟು ತೋರಿಸ್ತಾನೆ. ಆಗ ವಾರ್ಡನ್ ಟಿಮ್ ನ ಐಡಿಯಾ ಕಿತ್ತೋಗಿರೋ ಐಡಿಯಾ ಅಂತ ಹೇಳಿ ಅಲ್ಲಿಂದ ಆಚೆ ಹೋಗ್ತಾನೆ. ಈ ಘಟನೆ ನಡೆದ ಮೇಲಿಂದ ಟಿಮ್ಗೆ ಪ್ಯಾನಿಕ್ ಅಟ್ಯಾಕ್ಸ್ ಬರೋದು ಜಾಸ್ತಿ ಆಗುತ್ತೆ. ಆದ್ರೂ ಕೂಡ ಟಿಮ್ ತನ್ನ ಪ್ಲಾನ್ ಮೇಲೆ ಕೆಲಸ ಮಾಡೋದನ್ನ ನಿಲ್ಸಲ್ಲ. ದಿನಾಲು ಗಾರ್ಡ್ಸ್ ಗಳ ಹತ್ರ ಇರೋ ಕೀಯನ್ನ ನೋಡೋದು ಮತ್ತೆ ಅದನ್ನ ನೆನಪಲ್ಲಿಟ್ಕೊಂಡು ಹೊಸ ಹೊಸ ಕೀಗಳನ್ನ ತಯಾರು ಮಾಡೋದು. ಇದು ಬಹಳ ಕಾಲ ಹೀಗೆ ನಡೆಯುತ್ತೆ. ಹೀಗಿರ್ಬೇಕಾದ್ರೆ ಒಂದು ದಿನ ಟಿಮ್ ನ ದವಡೆ ಹಾಳಾಗುತ್ತೆ. ಮತ್ತೆ ಅದನ್ನ ಚೆಕ್ ಮಾಡಿದಾಗ ಡೆಂಟಿಸ್ಟ್ ಇದಕ್ಕೆ ರೂಟ್ ಕೆನಾಲ್ ಮಾಡಬೇಕು ಅಂತ ಹೇಳ್ತಾರೆ. ರೂಟ್ ಕೆನಾಲ್ ಮಾಡೋಕೆ ಟಿಮ್ ನ ಜೈಲಿಂದ ಆಚೆ ಕರ್ಕೊಂಡು ಹೋಗ್ತಾರೆ. ಆಗ ಎಲೆಕ್ಟ್ರಾನಿಕ್ ಡೋರ್ ಇನ್ನೂ ಕೂಡ ಕ್ಲೋಸ್ ಆಗಿತ್ತು. ಟಿಮ್ ಜೊತೆ ಇದ್ದ ಗಾರ್ಡ್ ಇನ್ನೊಬ್ಬ ಗಾರ್ಡ್ ಹತ್ರ ಆ ಡೋರ್ ಅನ್ನ ಓಪನ್ ಮಾಡೋಕೆ ಹೇಳ್ತಾನೆ. ಮತ್ತೆ ಸ್ವಲ್ಪ ಹೊತ್ತಲ್ಲಿ ಆ ಗಾರ್ಡ್ ಒಳಗಿಂದ ಆ ಡೋರ್ ಅನ್ನ ಓಪನ್ ಮಾಡ್ತಾನೆ. ಇದನ್ನೆಲ್ಲ ಟಿಮ್ ಬಹಳ ಸೂಕ್ಷ್ಮವಾಗಿ ನೋಡ್ತಾ ಇದ್ದ. ನೆಕ್ಸ್ಟ್ ಸೀನ್ ಅಲ್ಲಿ ಟಿಮ್ ಅವ್ರ ಜೊತೆ ಜೈಲಲ್ಲಿರೋ ಖೈದಿಗಳ ಜೊತೆಯಲ್ಲಿ ಮಾತಾಡ್ತಿರ್ತಾನೆ. ಇಲ್ಲಿ ಟಿಮ್ ಹೇಳ್ತಾನೆ, ಜೈಲಲ್ಲಿರೋ ಎಲ್ಲಾ ಬಾಗಿಲು ಮತ್ತೆ ಆ ಸಣ್ಣ ಕ್ಯಾಬಿನ್ ಎಲ್ಲ ಸೇರಿ ಟೋಟಲ್ 15 ಬಾಗಿಲುಗಳಿಗೆ ಒಟ್ಟಾರೆ ನಾನು 39 ಕೀಗಳನ್ನು ರೆಡಿ ಮಾಡಿದ್ದೀನಿ. ಈ ಕೆಲಸ ಮಾಡೋಕೆ 404 ದಿನ ಆಯ್ತು ಅಂತ ಹೇಳಿ ಎಸ್ಕೇಪ್ ಪ್ಲಾನ್ ಎಲ್ಲ ರೆಡಿ ಇದೆ, ನೀವು ಕೂಡ ನಮ್ ಜೊತೆಲಿ ಬನ್ನಿ ಅಂತ ಅವರನ್ನ ಕರೀತಾನೆ. ಆದ್ರೆ ಅವರು ಇದಕ್ಕೆ ಒಪ್ಪಲ್ಲ. ಆದ್ರೂ ಕೂಡ ಈ 3 ಜನ ಅವರನ್ನ ಕನ್ವಿನ್ಸ್ ಮಾಡೋಕೆ ಪ್ರಯತ್ನ ಮಾಡ್ತಾರೆ. ಈ ಮಾತುಕತೆ ಆರ್ಗ್ಯುಮೆಂಟ್ ಆಗಿ ಬದಲಾಗುತ್ತೆ. ಮತ್ತೆ ಸಿಟ್ಟಲ್ಲಿ ಡ್ಯಾನಿಸ್ ಲಿಯೋನಾರ್ಡ್ಗೆ ಕೆನ್ನೆ ಮೇಲೆ ಒಂದು ಹೊಡಿತಾನೆ. ಇಲ್ಲಿ ಇವರೆಲ್ಲ ಜೈಲಲ್ಲಿ ಇದ್ದುಕೊಂಡೇ ಸರ್ಕಾರದ ವಿರುದ್ಧ ಕೆಲಸ ಮಾಡೋ ಯೋಜನೆ ಮಾಡ್ತಾ ಇದ್ರು. ಆದ್ರೆ ಟಿಮ್, ಲಿಯೋ ಮತ್ತೆ ಲಿಯೋನಾರ್ಡ್ ನ ಮನಸ್ಸಲ್ಲಿ ಏನಿತ್ತು ಅನ್ನೋದು ನಮ್ಗೆ ಈಗಾಗ್ಲೇ ಗೊತ್ತು. ಮುಂದೆ ಟಿಮ್ ಒಂದು ಪೇಪರ್ ಕಟಿಂಗ್ ನ ತನ್ನ ಟೂಲ್ ಹೆಲ್ಪ್ ಇಂದ ಲೀಯ ಸೆಲ್ ಒಳಗೆ ಹಾಕ್ತಾನೆ. ಅದರಲ್ಲಿ ಈ ಜೈಲ್ ನ ಬ್ಲೂ ಪ್ರಿಂಟ್ ಇರುತ್ತೆ. ಅದನ್ನ ಲೀ ಕೂಡ ನೋಡ್ತಾನೆ.
ಮುಂದೆ ಈ 3 ಜನ ಕೂಡ ಜೈಲಿಂದ ಎಸ್ಕೇಪ್ ಆಗೋಕೆ ರೆಡಿ ಆಗ್ತಾರೆ. ಟಿಮ್ ಲೀ ಮತ್ತೆ ಲಿಯೋನಾರ್ಡ್ ನ ಸೆಲ್ ಅನ್ನ ಓಪನ್ ಮಾಡ್ತಾನೆ. ಜೊತೆಗೆ ಟಿಮ್ ಡ್ಯಾನಿಸ್ ನ ಕೂಡ ಕರೀತಾನೆ. ಆದ್ರೆ ಡ್ಯಾನಿಸ್ ಇಲ್ಲಿಂದ ಬರೋಕೆ ಒಪ್ಪಲ್ಲ. ಅಲ್ಲಿಂದ ಹೋಗಿ ಇವರು ಮೊದಲೇ ಬಚ್ಚಿಟ್ಟಿದ್ದ ಬಟ್ಟೆಯ ಬ್ಯಾಗ್ ಅನ್ನ ತಗೊಳ್ತಾರೆ. ಅದೇ ಟೈಮ್ಗೆ ಗಾರ್ಡ್ ಆ ಸಣ್ಣ ಕ್ಯಾಬಿನ್ ಒಳಗೆ ಏನು ಹುಡುಕ್ತಾನೆ. ಇಲ್ಲಿ ಲಿಯೋನಾರ್ಡ್ ಅದರ ಬಾಗಿಲನ್ನ ಹಿಡ್ಕೊಳ್ಳೋಕೆ ಬಳಸಿದ್ದ ಸಣ್ಣ ಪಿನ್ ಇನ್ನೂ ಕೂಡ ಅದೇ ಬಾಗಿಲಲ್ಲಿ ಇರೋದನ್ನ ನಾವು ನೋಡಬಹುದು. ಬಾಗಿಲ ಅಲ್ಲಾಡಿ ಪಿನ್ ಕೆಳಗ್ ಬಿದ್ದುಬಿಡುತ್ತೆ. ಅದನ್ನ ಗಾರ್ಡ್ ಕೂಡ ನೋಡ್ತಾನೆ. ಆದ್ರೆ ಗಾರ್ಡ್ ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡದೆ ಆ ಪಿನ್ ಅನ್ನ ತಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಇವರು ಮೇಲಿರೋ ಬಾಗಿಲನ್ನ ಓಪನ್ ಮಾಡಿ ಕೆಳಗಡೆ ಬರ್ತಾರೆ. ಮತ್ತೆ ಅದೇ ಕ್ಯಾಬಿನ್ ಒಳಗೆ ಬಚ್ಚಿಟ್ಕೊಳ್ತಾರೆ. ಆದ್ರೆ ಇವರಿಗೆ ಇಲ್ಲಿ ಆ ಪಿನ್ನು ಕಾಣಲ್ಲ. ಆದ್ರೂ ಕೂಡ ಟಿಮ್ ಆ ಬಾಗಿಲಲ್ಲಿದ್ದ ಒಂದು ಸಣ್ಣ ಮೊಳೆಯನ್ನ ಹಿಡ್ಕೊಂಡು ಬಾಗಿಲನ್ನ ಕ್ಲೋಸ್ ಮಾಡ್ತಾನೆ. ಸ್ವಲ್ಪ ಹೊತ್ತಲ್ಲೇ ಗಾರ್ಡ್ ತಕೊಂಡಿದ್ದ ವಸ್ತುವನ್ನ ವಾಪಸ್ ಇಡೋಕೆ ಮತ್ತೆ ಆ ಕ್ಯಾಬಿನ್ ಹತ್ರ ಬರ್ತಾನೆ. ಇನ್ನೇನು ಗಾರ್ಡ್ ಕ್ಯಾಬಿನ್ ನ ಓಪನ್ ಮಾಡಬೇಕು ಅಷ್ಟರಲ್ಲೇ ಡ್ಯಾನಿಸ್ ತನ್ನ ಸೆಲ್ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಮಾಡಿ ಗಾರ್ಡ್ ನ ಕರೆಯೋಕೆ ಶುರು ಮಾಡ್ತಾನೆ. ಆಗ ಗಾರ್ಡ್ ಕೂಡ ಆ ಕ್ಯಾಬಿನ್ ನ ಬಾಗಿಲನ್ನ ಓಪನ್ ಮಾಡದೆ ಅಲ್ಲಿಂದ ಮೇಲಕ್ಕೆ ಹೋಗ್ತಾನೆ. ಆಗ ಇವರು ಕ್ಯಾಬಿನ್ ಇಂದ ಹೊರಗೆ ಬಂದು ಮತ್ತೆ 2 ಬಾಗಿಲನ್ನ ಓಪನ್ ಮಾಡ್ತಾರೆ. ಟಿಮ್ ತನ್ನ ಮುಂದೆ ಇರೋ ಇನ್ನೊಂದು ಬಾಗಿಲನ್ನ ಓಪನ್ ಮಾಡೋ ಪ್ರಯತ್ನ ಪಡ್ತಾನೆ. ಅಷ್ಟರಲ್ಲಿ ಲಿಯೋನಾರ್ಡ್ ಹೋಗಿ ಎಲೆಕ್ಟ್ರಿಕ್ ಡೋರ್ ನ ಕೂಡ ಓಪನ್ ಮಾಡಿದ್ದ. ಜೈಲಿಂದ ಹೊರಗೋಗೋಕೆ ಬರೀ ಇನ್ನು 2 ಬಾಗಿಲುಗಳನ್ನ ತೆಗಿಬೇಕಿತ್ತು. ಅದರಲ್ಲಿ ಒಂದು ಬಾಗಿಲನ್ನ ತೆಗೆಯೋ ಪ್ರಯತ್ನ ಟಿಮ್ ಮಾಡ್ತಾನೆ. ಆದ್ರೆ ಅದು ಓಪನ್ ಆಗಲ್ಲ. ಆಗ ಲಿಯೋನಾರ್ಡ್ ಹೋಗಿ ಆ ಬಾಗಿಲನ್ನ ಓಪನ್ ಮಾಡ್ತಾನೆ. ಮುಂದೆ ಇವರು ಅಲ್ಲಿನ ಕೊನೆಯ ಬಾಗಿಲ ಹತ್ರ ಹೋಗ್ತಾರೆ. ಈ ಬಾಗಿಲನ್ನ ತೆಗೆದ್ರೆ ಇವರು ಜೈಲಿಂದ ಫ್ರೀ ಆಗ್ತಾರೆ. ಯಾಕಂದ್ರೆ ಜೈಲಿನ ಗೇಟ್ ಕೂಡ ಓಪನ್ ಆಗಿತ್ತು. ಇದು ಇವರಿಗೆ ಈ ಬಾಗಿಲಿನ ಕಿಂಡಿಯಿಂದ ಹೊರಗೆ ನೋಡಿದಾಗ ಗೊತ್ತಾಗುತ್ತೆ. ಅಲ್ಲಿ ಖುಷಿಯಿಂದ ಎಲ್ಲರೂ ಒಬ್ಬರನ್ನೊಬ್ರು ತಪ್ಕೊಳ್ತಾರೆ. ಮತ್ತೆ ತಮ್ಮ ಹತ್ರ ಇರೋ ಎಲ್ಲ ಕೀಸಿಂದ ಬಾಗಿಲನ್ನು ತೆಗೆಯೋ ಪ್ರಯತ್ನ ಮಾಡ್ತಾರೆ. ಆದ್ರೆ ಯಾವ ಕೀ ಕೂಡ ಇಲ್ಲಿ ಕೆಲಸ ಮಾಡಲ್ಲ. ಟಿಮ್ ಹೆದರಿ ವಾಪಸ್ ಹೋಗೋಣ ಅಂತಾನೆ. ಆದ್ರೆ ಲಿಯೋನಾರ್ಡ್ ಇದಕ್ಕೆ ಒಪ್ಪಲ್ಲ. ಅಷ್ಟರಲ್ಲೇ ಲಿಯೋನಾರ್ಡ್ ಆ ಬಾಗಿಲ ಚೌಕಟ್ಟು ಮರದಿಂದ ಮಾಡಿರುವುದನ್ನ ನೋಡ್ತಾನೆ. ಅದನ್ನ ತಟ್ಟಿ ನೋಡಿದಾಗ ಒಳಗಿಂದ ಸ್ವಲ್ಪ ವೀಕ್ ಆಗಿರೋದು ಗೊತ್ತಾಗುತ್ತೆ ಅಷ್ಟೇ. ಲಿಯೋನಾರ್ಡ್ ಒಂದು ಸ್ಕ್ರೂ ಡ್ರೈವರ್ ಇಂದ ಅದನ್ನ ಹೊಡೆಯೋಕೆ ಶುರು ಮಾಡ್ತಾನೆ. ಇದರಿಂದ ತುಂಬಾ ಸದ್ದಾಗುತ್ತೆ. ಟಿಮ್ ಹೆದರಿ ಲಿಯೋನಾರ್ಡ್ ಹತ್ರ ಹೊಡೆಯೋದನ್ನ ನಿಲ್ಸೋಕೆ ಹೇಳ್ತಾನೆ. ಆದ್ರೆ ಲಿಯೋನಾರ್ಡ್ ಕೇಳ್ಬೇಕಲ್ಲ. ಹೀಗೆ ಸ್ವಲ್ಪ ಹೊತ್ತು ಹೊಡೆದ್ಮೇಲೆ ಆ ಲಾಕ್ ಹತ್ರ ಇದ್ದ ಮರದ ತುಂಡು ಕಟ್ಟಾಗ್ಬಿಡುತ್ತೆ. ಇಲ್ಲಿಗೆ ಕೊನೆ ಬಾಗಿಲು ಕೂಡ ಓಪನ್ ಆಗಿತ್ತು. ತಕ್ಷಣ ಅವರು ತಂದಿದ್ದ ಬಟ್ಟೆಗಳನ್ನೆಲ್ಲ ಹಾಕೊಳ್ತಾರೆ. 3 ಜನರು ಹೊರಗಡೆ ಯಾರಾದ್ರೂ ಇದಾರ ಅಂತ ನೋಡಿ ಮೆಲ್ಲಗೆ ಹೊರಗೆ ಹೋಗ್ತಾರೆ. ಆದ್ರೆ ಲಿಯೋನಾರ್ಡ್ ಇಲ್ಲಿ ಯಾಕೋ ತುಂಬಾ ಅರ್ಜೆಂಟ್ ಮಾಡ್ತಿದ್ದ. ಮುಂದೆ ಗಾರ್ಡ್ ಇರೋದನ್ನ ನೋಡಿ 3 ಜನ ಕೂಡ ಅಲ್ಲೇ ಇದ್ದ ಒಂದು ಗೋಡೆ ಹತ್ರ ಬಚ್ಚಿಟ್ಕೊಳ್ತಾರೆ. ಮತ್ತೆ ಒಂದು ಕನ್ನಡಿಯಿಂದ ಗಾರ್ಡ್ ನ ಮೂವ್ಮೆಂಟ್ ಅನ್ನ ನೋಡ್ತಾರೆ. ಗಾರ್ಡ್ ಸ್ವಲ್ಪ ಆಚೆ ಹೋಗ್ತಿದ್ದಾಗೆ ಒಬ್ಬೊಬ್ಬರಂತೆ 3 ಜನ ಕೂಡ ಜೈಲಿಂದ ಆಚೆ ಬರ್ತಾರೆ. ನಂತರ ಟಿಮ್ ಗೇಟ್ ಹತ್ರನೇ ನಿಂತ್ಕೊಂಡು ಗೇಟಿನ ಹೊರಗಡೆ ನೋಡ್ತಾನೆ. ಅಲ್ಲಿ ಬರೀ ಪಬ್ಲಿಕ್ ಇರೋದನ್ನ ನೋಡಿ ಗೇಟ್ ಇಂದ ಆಚೆಗೆ ಬರ್ತಾನೆ. ಅವನನ್ನ ಫಾಲೋ ಮಾಡ್ಕೊಂಡು ಲೀ ಮತ್ತೆ ಲಿಯೋನಾರ್ಡ್ ಕೂಡ ಬರ್ತಾರೆ. ಟಿಮ್ ಮ್ಯಾಪ್ ನೋಡ್ತಾ ಅಲ್ಲಿಂದ ಮುಂದೆ ಹೋಗ್ತಾನೆ. ಹೋಗ್ಬೇಕಾದ್ರೆ ಅಲ್ಲಿ ಟಿಮ್ ಕೆಲವು ಗಾರ್ಡ್ ಗಳು ನಿಂತಿರೋದನ್ನ ನೋಡ್ತಾನೆ. ಆದ್ರೆ ಗಾರ್ಡ್ ಗಳಿಗೆ ಇವರು ಖೈದಿಗಳು ಅಂತ ಗೊತ್ತಾಗಲ್ಲ. ಮುಂದೆ ಇವರೆಲ್ಲ ಓಡಿ ಅಲ್ಲೇ ಇದ್ದ ಟ್ಯಾಕ್ಸಿ ಸ್ಟ್ಯಾಂಡ್ ಗೆ ಹೋಗ್ತಾರೆ. ಅಲ್ಲಿ ಒಬ್ಬ ಟ್ಯಾಕ್ಸಿ ಡ್ರೈವರ್ ಗೆ ಹಣ ಕೊಟ್ಟು ಒಂದು ಅಡ್ರೆಸ್ ಅನ್ನ ಹೇಳ್ತಾರೆ. ಆದ್ರೆ ಆ ಡ್ರೈವರ್ ಒಬ್ಬ ಬ್ಲಾಕ್ ಆಗಿರೋದ್ರಿಂದ ಇವರನ್ನ ಬೇರೆ ಟ್ಯಾಕ್ಸಿಗೆ ಹೋಗೋಕೆ ಹೇಳ್ತಾರೆ. ಆದ್ರೆ ಟಿಮ್ ಇಲ್ಲಿ ಮಾತಾಡಿ ಆ ಡ್ರೈವರ್ ಅನ್ನ ಒಪ್ಪಿಸ್ತಾನೆ. ಮತ್ತೆ ಇದೇ ಟ್ಯಾಕ್ಸಿ ಹತ್ತಿ ಅವರು ಇಲ್ಲಿಂದ ಮುಂದಕ್ಕೆ ಹೋಗ್ತಾರೆ. ಈ ರೀತಿ ಒಂದು ಅಸಾಧ್ಯವಾದ ಕೆಲಸವನ್ನ ಮಾಡಿ 3 ಜನ ಆ ಜೈಲಿನಿಂದ ಪರಾರಿಯಾಗಿದ್ರು. ಮಾರನೇ ದಿನ ಗಾರ್ಡ್ ಸೆಲ್ ಅಲ್ಲಿ ಟಿಮ್, ಲಿಯೋನಾರ್ಡ್ ಮತ್ತೆ ಲೀನ ಕರೆಯೋಕೆ ಹೋಗ್ತಾನೆ. ಆದ್ರೆ ಅವರಲ್ಲಿ ಯಾರು ಕೂಡ ಅಲ್ಲಿರ್ಲಿಲ್ಲ. ಆಗ ಗಾರ್ಡ್ಗೆ 3 ಜನ ಕೂಡ ಜೈಲಿಂದ ಓಡಿ ಹೋಗಿರೋದು ಗೊತ್ತಾಗುತ್ತೆ. ಇದನ್ನ ನೋಡಿ ಬೇರೆ ಖೈದಿಗಳು ಕೂಡ ಖುಷಿಯಾಗಿದ್ರು. ಆದ್ರೆ ಗಾರ್ಡ್ ಮಾತ್ರ ತುಂಬಾ ಟೆನ್ಷನ್ ಅಲ್ಲಿದ್ದ. ಇತ್ತ ಈ 3 ಜನ ಕೂಡ ಕಾರಲ್ಲಿ ಖುಷಿಯಿಂದ ಕೂಗಾಡ್ತಿದ್ರು. ನಂತರ ಆಫ್ರಿಕಾದ ಅತಿ ದೊಡ್ಡ ಸರ್ಚ್ ಆಪರೇಷನ್ ನಡೆಸಲಾಗುತ್ತೆ. ಆದ್ರೆ ಇವರ ಸುಳಿವು ಕೂಡ ಯಾರಿಗೂ ಸಿಕ್ಕಲ್ಲ. ಇವರು ಸೌತ್ ಆಫ್ರಿಕಾದ ಬಾರ್ಡರ್ ಅನ್ನ ಪಾಸ್ ಮಾಡಿ ತಾಂಜಾನಿಯಾದ ಮೂಲಕ ಲಂಡನ್ ಅನ್ನ ತಲುಪಿದ್ರು. ಅಲ್ಲಿ ಮತ್ತೆ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನು ಜಾಯ್ನ್ ಆಗಿ ಸೌತ್ ಆಫ್ರಿಕಾದ ಸರ್ಕಾರದ ವಿರುದ್ಧ ಹೋರಾಟವನ್ನ ಪ್ರಾರಂಭ ಮಾಡ್ತಾರೆ. 22 ವರ್ಷದ ನಂತರ ಡ್ಯಾನಿಸ್ ಕೂಡ ಜೈಲಿಂದ ಬಿಡುಗಡೆಯಾಗಿ ಮತ್ತೆ ತನ್ನ ಫ್ಯಾಮಿಲಿಯನ್ನ ಸೇರ್ಕೊಳ್ತಾನೆ. ಇವರು ಓಡಿ ಹೋಗಿದ್ರಿಂದ ಟಿಮ್ ನ ಗರ್ಲ್ ಫ್ರೆಂಡ್ ಅನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಮತ್ತೆ 9 ದಿನಗಳ ಕಾಲ ಆಕೆಯನ್ನ ಜೈಲಲ್ಲಿ ಇಡ್ತಾರೆ. ನಂತರ ಆಕೆಯನ್ನ ಬಿಡುಗಡೆ ಮಾಡಲಾಗುತ್ತೆ. ಎಷ್ಟು ಸರ್ಚ್ ಆಪರೇಷನ್ ಮಾಡಿದ್ರು ಕೂಡ ಟಿಮ್ ಮತ್ತೆ ಸಂಗಡಿಗರ ಬಗ್ಗೆ ಯಾವುದೇ ಸುಳಿವು ಕೂಡ ಪೊಲೀಸರಿಗೆ ಸಿಕ್ಕಲ್ಲ. ಇಲ್ಲಿಗೆ ಈ ಕತೆ ಮುಕ್ತಾಯ ಆಗುತ್ತೆ. ಸ್ನೇಹಿತರೆ, ನಮ್ಮ ಎಕ್ಸ್ಪ್ಲನೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದೆ ಕೂಡ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಕಥೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಧನ್ಯವಾದ.